ಮೊದಲಿಗೆ ಸತ್ಯಣ್ಣ, ಅಜಿತಾ ನೀನು ಏನು ಅನ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಭೂಮಿನ ಕರ್ಕೊಂಡು ಹೋಗ್ತೀಯಾ? ಆಗ ಭೂಮಿ, ಸತ್ಯಣ್ಣ ಅದು ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ ನಾನೇನ್ ಮಾಡ್ಲಿ? ಆಗ ಅಜಿತ್, ಏನ್ ಮಾಡೋಣ, ದೇವರು ನನಗೆ ಜನ್ಮ ಕೊಟ್ಟಿರೋದು ಇಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅನ್ಸುತ್ತೆ, ಬಂದು ಕೂತ್ಕೊಳ್ಳೋದಕ್ಕೆ ಹೇಳಿ. ನೋಡಿ ಸತ್ಯಣ್ಣ ಅವರನ್ನ, ಆಯ್ತು ಬಿಡಮ್ಮ, ಹೋಗಿ ಕೂತ್ಕೋ, ಬಿಸಿಲು, ಹೋಗು ಕೂತ್ಕೋ, ನನಗೆ ಅರ್ಜೆಂಟಾಗಿ ಮೀಟಿಂಗ್ ಇದೆ. ಬಂದ್ರೆ ಆಯ್ತಪ್ಪ, ಕೂತ್ಕೋ ನೀನು, ಹೋಗು. ಹ್ಞೂ, ಹುಷಾರು, ಬಾಯ್ ಬಾಯ್, ಟಾಟಾ. ಬೆಳಗ್ಗೆನೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಬಿಟ್ಟಿದ್ದೀನಿ, ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾರೆ. ಆಗ ಶ್ರವಣ್, ಓ ಬಾಪ ದೊರೆ, ಬಾ, ಇದೇನು ಒಬ್ಬನೇ ಬರ್ತಾ ಇದೀಯಾ? ಅವಳು ಎಲ್ಲಿ? ಈಗ ಬರ್ತಾಳೆ ನೋಡಿ. ಅಲ್ವೋ, ನೀನು ನೋಡಿದರೆ ಮೇನ್ ಡೋರಿಂದ ಬರ್ತಾ ಇದೀಯಾ, ನೀನು ನೋಡಿದರೆ ಒಳಗಡೆಯಿಂದ ಬರ್ತಾ ಇದೆಯಲ್ಲ. ಆಗಿಂದ ನಾನು ಇಲ್ಲೇ ಕೂತಿದ್ದೀನಿ, ಅದು ಯಾವ ಮಾಯದಲ್ಲಿ ಈ ಸೀನಿಯರ್ ಪೊಲೀಸ್ ಆಫೀಸರ್ ಕಣ್ಣು ತಪ್ಪಿಸಿ ನೀನು ಒಳಗಡೆ ಹೋದೆ? ಹೌದು, ನಿನ್ನ ಚೂಡಿದಾರ್ ಎಲ್ಲಿದೆ? ಇದೇನಿದು ಸೀರೆಯಲ್ಲಿ ಇದೆಯಾ ಈಗ? ದೊಡ್ಡ ಸಾಹೇಬ್ರು ನನಗೆ ಹಿಂದಗಡೆ ಕಾಂಪೌಂಡ್ ಇದೆಯಲ್ಲ ಅಲ್ಲಿ ಬಿಟ್ಟು ಹೋದ್ರು. ನಾನು ಕಾಂಪೌಂಡ್ ಹಾರಿ ಹಿಂದಗಡೆ ಬಾಗಿಲಿಂದ ಒಳಗೆ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದೆ. ಕಾಂಪೌಂಡ್ ಹಾರೋದಕ್ಕೆ ಯಾಕಮ್ಮ ಹೋಗಿದ್ದೆ? ಸೀದಾ ಇವನ ಜೊತೆ ಡೋರಿಂದ ಬರ್ಬೋದಾಗಿತ್ತಲ್ಲ, ಏನು ಸಮಸ್ಯೆ ಆಗಿತ್ತು? ದೊಡ್ಡ ಸಾಹೇಬ್ರೆ, ನೀವು ಮರ್ತ್ಬಿಟ್ಟಿದ್ದೀರಾ, ನಿಂಗವಜ್ಜಿ ಮನೆಯಲ್ಲೇ ಇದ್ದಾರೆ. ನಾನೇನಾದರೂ ನೇರವಾಗಿ ಮನಸ್ವಿನಿ ಗೆಟಪ್ಪಲ್ಲಿ ಬಂದ್ಬಿಟ್ಟಿದ್ರೆ ಭೂಮಿಯಲ್ಲಿ ಮನೆ ಸೊಸೆ ಆದವಳು ಈ ಕಾರ್ಯಕ್ಕೆ ಎಲ್ಲ ಇರಬೇಕಲ್ಲ ಅಂತ ಹೇಳ್ತಾ ಇದ್ರಲ್ಲ. ನೋಡಿ, ಮನಸ್ವಿನಿ ಬಗ್ಗೆ ನಾವು ಏನಾದರೂ ಕತೆ ಕಟ್ಟಬಹುದು, ನಿಂಗವಜ್ಜಿ ಅದನ್ನು ನಂಬ್ತಾರೆ. ಆದರೆ ಭೂಮಿ ಈ ಮನೆ ಸೊಸೆ, ಅವಳ ಬಗ್ಗೆ ಏನಾದರೂ ಹೇಳೋಕೆ ಆಗುತ್ತಾ? ಕರೆಕ್ಟ್, ತುಂಬ ಬುದ್ಧಿವಂತೆ ಇದ್ದೀಯಾ ನೀನು. ದೊಡ್ಡ ಸಾಹೇಬ್ರೆ, ನೀವು ಏನೋ ಹೇಳಿದ್ರಲ್ಲ, ಇನ್ನೊಂದ್ಸತಿ ಹೇಳಿ, ಕೇಳಿಸ್ಲಿಲ್ಲ ನನಗೆ. ತುಂಬ ಬುದ್ಧಿವಂತೆ ಇದ್ದೀಯಾ ನೀನು ಅಂದೆ. ಕೇಳಿಸ್ತಾ? ದೊಡ್ಡ ಸಾಹೇಬ್ರು ಏನು ಹೇಳಿದ್ರು? ಕೆಲವೊಂದು ಕೆಟ್ಟ ವಿಚಾರಗಳು ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನ ಮರೆತು ಹೋಗ್ಬಿಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ಳದೆ ಇರೋ ಥರ ಇದ್ದು ಬಿಡಬೇಕು ಅಂತ ನಮ್ಮ ಮಾವ ಚಿಕ್ಕ ವಯಸ್ಸಿನಲ್ಲಿ ನನಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ಈಗಲೂ ಮಾಡ್ತಾ ಇದ್ದೀನಿ. ದೊಡ್ಡ ಸಾಹೇಬ್ರೆ, ಏನು ಹಿಂಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಅಯ್ಯೋ, ನಿಮ್ಮಿಬ್ಬರನ್ನ ಮಾತಲ್ಲಿ ಗೆಲ್ಲೋಕೆ ಆಗುತ್ತಾ? ನನ್ನನ್ನು ಬಿಟ್ಬಿಡ್ರಪ್ಪ ಈ ಆಟದಿಂದ ಅಂದ್ರು ಮಾವ. ಕೆಲವೊಬ್ಬರಿಗೆ ನೀವು ಅವಶ್ಯಕತೆಗೆ ಮೀರಿ ಹೊಗಳಿ ಬಿಡ್ತೀರಲ್ಲ, ಅದು ಯಾಕೆ ಹಾಗೆ ಅನ್ನೋದು ಗೊತ್ತಿಲ್ಲ. ಅದು ಕೇಳದೇನೆ ಹೊಗಳ್ತೀರಾ. 4 ಕೊಟ್ಟು ಚೆಚ್ಚಿ ಕೆಡುವುದು ಬಿಟ್ಟು ನೀವು ಅವಳನ್ನು ಹೊಗಳ್ಕೊಂಡು ನಿಂತ್ಕೊಂತೀರಲ್ಲ. 4 ಕೊಟ್ಟು ಚೆಚ್ಚಿ ಕೆಡುವ ಅಂತ ತಪ್ಪು ನನ್ನ ಮಗಳು ಏನೋ ಮಾಡಿದ್ದಾಳೆ? ಆಗ ರಾಮ್, ಕರೆಕ್ಟಾಗಿ ಕೇಳಿದೆ ಶ್ರವಣ, ಹೇಳಪ್ಪ, ನನ್ನ ಸೊಸೆ ಅಂತ ತಪ್ಪು ಏನು ಮಾಡಿದ್ದಾಳೆ? ನಮ್ಮ ಮಾವ ಕೇಳ್ತಾ ಇದ್ದಾರೆ, ಹೇಳಿ, ಉತ್ತರ ಕೊಡಿ. ಅವಳು ನನ್ನ ಮಾತೇ ಕೇಳಲ್ಲಪ್ಪ. ಅವಳ ಹೆಲ್ತ್ ಕಂಡೀಷನ್ ಏನು ಅಂತ ನಿಮಗೆ ಗೊತ್ತಾ? ಆಗ ಶ್ರವಣ್, ಹೆಲ್ತ್ ಕಂಡೀಷನಾ? ಏನಾಗಿದೆಯೋ? ಚೆನ್ನಾಗೇ ಇದ್ದಾಳಲ್ಲೋ? ಆಗ ಸಂಗೀತ, ಹ್ಞೂ ಕಣೋ, ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಆರೋಗ್ಯವಾಗಿರೋದು ಭೂಮಿನೇ, ಯಾಕೆ ನಿನಗೆ ಗೊತ್ತಿಲ್ವಾ? ಆಗ ರಾಮ್, ಪೊಲೀಸ್ ಟ್ರೈನಿಂಗ್ ಶುರುವಾದ ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾಳೆ, ಅದನ್ನೆಲ್ಲಾನು ನೀವೇ ಮೆಚ್ಕೋಬೇಕು ಅಷ್ಟೇ. ನೀವು ಈ ಥರ ಹೊಗಳಿನೇ ಅವಳನ್ನು ಅಟ್ಟದ ಮೇಲೆ ಕೂರಿಸ್ತಾ ಇದ್ದೀರಾ. ಇವತ್ತು ಏನಾಯಿತು ಗೊತ್ತಾ? ಭೂಮಿ ಬಿಸಿಲಲ್ಲಿ ನಿಂತ್ಕೊಂಡು ಓದ್ತಾ ತಲೆ ತಿರುಗಿ ಬಿದ್ದಿರೋದನ್ನು ಹೇಳ್ತಾರೆ. ಇಷ್ಟು ಆಯಿತು, ಈಗ ಹೇಳಿ. ಆಗ ಸಂಗೀತ, ಕರ್ಮ ಭೂಮಿ, ಏನಿದು ಎಲ್ಲ? ಇಷ್ಟೊಂದು ಕೇರ್ಲೆಸ್ ಆಗಿರ್ತೀಯ ಹೊರಗಡೆ? ಆಗ ಸತ್ಯನ, ಅಂತಿಂತ ಕೇರ್ಲೆಸ್ ಅಲ್ಲ, ಅದು ಮಹಾನ್ ಕೇರ್ಲೆಸ್. ನಾನು ಅಜಿತಾ ಗಿನಿಗೆ ಹೇಳಿದ ಹಾಗೆ ಹೇಳಿದ್ದೀವಿ, ನೆರಳಲ್ಲಿ ಕೂತ್ಕೊಂಡು ಓದು, ಬಿಸಿಲಲ್ಲಿ ಓದಬೇಡ ಅಂತ. ಬಿಸಿಲು ನಮ್ಮ ಮಾತು ಕೇಳುತ್ತಾ ನೆತ್ತಿಗೆ ಹೊಡಿತು, ರಪ್ ಅಂತ ನೆಲಕ್ಕೆ ಬಿದ್ಲು. ಆಗ ಭೂಮಿ, ಸತ್ಯನ, ಚಾನ್ಸ್ ಸಿಕ್ತು ಅಂತ ನೀವು ಸಾಹೇಬ್ರ ಕಡೆ ಸೇರ್ಕೋಬೇಡಿ, ನೀವು ನಿಮ್ಮ ತಂಗಿ ಪರವಾಗಿರಬೇಕು. ಆಗ ಶ್ರವಣ್, ಏನದು ಸಾಹೇಬ್ರ ಕಡೆ ಸೇರ್ಕೊಳ್ಳೋದು ಅಂದರೆ? ಇವನು ಏನೇ ಹೇಳಿದರೂ ಅದು ನಿನ್ನ ಒಳ್ಳೆಯದಕ್ಕೆ ಅಂತ ನಿನಗೆ ಯಾವತ್ತೂ ಅರ್ಥ ಆಗುತ್ತೆ ಕಂದ. ಆಗ ರಾಮ್, ಲಗ್ನ ಪತ್ರಿಕೆ ಪೂಜೆ ಮುಗಿಲಿ ಶ್ರವಣ, ಆಮೇಲೆ ಸರಿಯಾಗಿ ಪನಿಷ್ಮೆಂಟ್ ಕೊಡೋಣಂತೆ. ಆಗ ನಿಂಗವಜ್ಜಿ, ಸಂಗೀತ, ಅತ್ತೆ ಬಂದರು, ಅಮ್ಮ ಹೇ, ನಮ್ಮನ್ನ ಬಿಟ್ಟು ನೀವೆಲ್ಲ ಏನು ಮೀಟಿಂಗ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನೂ ಇಲ್ಲ ಅಮ್ಮ, ಸುಮ್ಮನೆ ಹೀಗೆ. ಆಗ ಕೇಶವ, ಹೌದು, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ನಮ್ಮ ಅಪ್ಪು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಆಗ ಶ್ರವಣ್, ನಿನ್ನೆನೇ ಫೋನ್ ಮಾಡಿ ವಿಷಯ ತಿಳಿಸಿದ್ದೀವಿ ಕೇಶವ, ಇನ್ನೂ ರೆಡಿ ಆಗ್ತಿದ್ದೀನಿ ಅಂತ ಆಗಲೇ ಕಾಲ್ ಮಾಡಿದ್ಲು, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ಸತ್ಯ ಹೋಗಿ ಕರ್ಕೊಂಡು ಬರ್ತೀವಿ. ಆಗ ನಿಂಗವಜ್ಜಿ, ಆಯಿತು ಭೂಮಿ, ಬಂದು ನಾವು ಆಗಲೇ 2 ದಿನ ಆಯಿತು, ನಿನ್ನ ಮುಖ ನೋಡೋ ಭಾಗ್ಯನೇ ನಮಗೆ ಸಿಗ್ಲಿಲ್ವಲ್ಲೇ? ಅಯ್ಯೋ, ತೋರಿಸ್ಬಿಡೆ. ಆಗ ಭೂಮಿ, ಅಜ್ಜಿ, ನಾನು ವ್ರತದಲ್ಲಿ ಇದ್ದೀನಿ. ಆಗ ಅಜಿತ್, ಅದು ಇವತ್ತಿಗೆ ಮೌನವ್ರತ ಮುಗೀತು ಅಜ್ಜಿ. ಆಗ ಸತ್ಯಣ್ಣ, ಅಂದ್ರೆ ನಾಳೆಗೆ ಮುಸುಕಿನ ವ್ರತನೂ ಮುಗಿದ್ಬಿಡುತ್ತೆ. ನೀನು ನೋಡ್ತಾ ಇರೋದು ನೋಡಿದ್ರೆ ಯಾಕೋ ಅನುಮಾನ ಪಡ್ತಾ ಇರೋ ಹಾಗೆ ಇದೆ ನಮ್ಮ ಮೇಲೆ. ನಿಜ ಹೇಳು, ಭೂಮಿನೂ ಮನಸ್ವಿನಿನೂ ಒಬ್ಬಳೇ ತಾನೆ? ಅಜ್ಜಿ, ಯಾಕೆ ನಿಮಗೆ ಇಲ್ಲದೆ ಇರೋ ಡೌಟ್ಸ್ ಎಲ್ಲ ಬರ್ತಾ ಇದೆ? ಭೂಮಿನೇ ಬೇರೆ, ಮನಸ್ವಿನಿನೇ ಬೇರೆ ಅಜ್ಜಿ, ಮತ್ತೆ ಇಬ್ರು ಧ್ವನಿನೂ ಯಾಕೆ ಒಂದೇ ತರ ಇದೆ? ಇದು ಮನಸ್ವಿನಿ ಧ್ವನಿನೇ ಅಲ್ವೇನೋ ಕೇಶವ? ಹೌದು ಅಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ನೀನು ಹೇಳಿದ ಹಾಗೆ ಇಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ಅನಿಸ್ತಾ ಇದೆ. ಆಗ ರಾಮ್, ಹಾಗೆಲ್ಲ ಏನೂ ಇಲ್ಲ ಕೇಶವ, ನೀನು ಸುಮ್ಮನೆ ಇರು ರಾಮಣ್ಣ, ನಾವು ನೋಡ್ಕೋತೀವಿ. ಮುಸುಕು ತೆಗಿಯೇ, ಈ ಕಳ್ಳಾಟ ಎಲ್ಲ ಸಾಕು. ನಿಮ್ಮಿಬ್ಬರನ್ನು ಫಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಯಾಕೋ ನಿಮಗೆ ಭ್ರಮೆಗಳು ಕಾಡ್ತಾ ಇದೆ. ಭ್ರಮೆನಾ?
ಹ್ಞೂ ಅಲ್ಲ, ನಿಮಗೆ ಫಸ್ಟ್ ಆಫ್ ಆಲ್ ಮನಸ್ವಿನಿ ಅಂದರೆ ತುಂಬ ಇಷ್ಟ. ಯಾವ ರೇಂಜಿಗೆ ಅಂತ ಹೇಳಿದರೆ ಅವಳನ್ನು ನನ್ನ ಹೆಂಡತಿಯಾಗಿ ನೀವು ಇಮ್ಯಾಜಿನ್ ಮಾಡೋ ಅಷ್ಟು ರೇಂಜಿಗೆ. ಆಗ ಶ್ರವಣ್, ಹ್ಞೂ ನಾವೇ ನೋಡಿದೀವಲ್ಲ ಹಳ್ಳಿಯಲ್ಲಿ, ಮಾತಿಗೆ ಮುಂಚೆ ಇವಳೇ ನಿನ್ನ ಹೆಂಡತಿ ಆಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾನೇ ಇದ್ರು ಅತ್ತೆ. ಆಗ ಅಜಿತ್, ಎಕ್ಸಾಕ್ಟ್ಲಿ ಮಾವ, ನಿಂಗವಜ್ಜಿ ಯಾವಾಗ ನೋಡಿದ್ರು ಮನಸ್ವಿನಿ ಜ್ಞಾನನೇ ಮಾಡ್ತಾ ಇರೋದ್ರಿಂದ ಭೂಮಿ ವಾಯ್ಸ್ ಕೇಳಿದ್ರು ಅದು ಮನಸ್ವಿನಿ ವಾಯ್ಸ್ ಅಂತಾನೆ ಅವರಿಗೆ ಭ್ರಮೆ ಬರ್ತಾ ಇದೆ ಅಲ್ವಾ ಭೂಮಿ? ಹೌದು, ನೀವು ಹೇಳ್ತಾ ಇರೋದು ನಿಜ ರೀ. ನೋಡಿದ್ರಾ ಈಗ ವಾಯ್ಸ್ ಹೇಗೆ ಬೇರೆ ಬಂದ್ಬಿಡುತ್ತೆ. ಮನಸ್ವಿನಿ ಎಲ್ಲಿ? ಆಗ ಸತ್ಯನ ಅವಳು ಟ್ರೈನಿಂಗಿಗೆ ಹೋಗಿದ್ದಾಳೆ, ಮುಗಿಸ್ಕೊಂಡು ಬಂದ್ಬಿಡ್ತಾಳೆ. ಏನಪ್ಪ ನೀನು ಹಳ್ಳಿಯಲ್ಲಿ ಮನಸ್ವಿನಿಗೆ ಏನಾದರೂ ಹೇಳಿದ್ರೆ ಅಲ್ಲಿ ಬಂದು ಒಗ್ಗರಣೆ ಹಾಕ್ತಾ ಇದ್ದೆ, ಇಲ್ಲಿ ಭೂಮಿಗೆ ಏನಾದರೂ ಕೇಳಿದ್ರೆ ಅದಕ್ಕೂ ಒಗ್ಗರಣೆ ಹಾಕ್ತೀಯಾ? ಏನ್ ಮಾಡೋದು? ಅಣ್ಣನಾಗಿ ತಂಗಿ ಬೆಂಬಲಕ್ಕೆ ನಿಲ್ಲೋದು ನನ್ನ ಕರ್ತವ್ಯ ಅಲ್ವಾ? ಮಾಡ್ತಾ ಇದ್ದೀನಿ ಅಷ್ಟೇ. ಆಗ ಕೇಶವ, ಅಲ್ಲಿಗೆ ಭೂಮಿನೂ ತಂಗಿನೇ, ಮನಸ್ವಿನಿನೂ ತಂಗಿನೇ, ಇಬ್ಬರೂ ಒಂದೇ ಅಂದರೆ ನನ್ನ ಮಾತಿನ ಅರ್ಥ ಒಂದು ಮನಸ್ಸು ಎರಡು ದೇಹ. ನನ್ನ ಪಾಲಿಗೆ ಭೂಮಿ ಮನಸ್ವಿನಿ ಇಬ್ಬರು ತಂಗಿ ಎಂದಿರೆ. ಹ್ಞೂ, ನಿನ್ನ ಥರ ಅಣ್ಣ ಎಲ್ಲರಿಗೂ ಸಿಗಬೇಕು ಸತ್ಯ, ಧನ್ಯೋಸ್ಮಿ. ಭೂಮಿ ಈ ಥರ ಮುಸ್ಕು ಹಾಕೊಂಡು ಹೇಗೆ ಟೀ ಮಾರ್ತೀಯಾ? ಅದು ಭೂಮಿ ಟೀ ಮಾಡಿ ಕೊಟ್ರೆ ಲಕ್ಷ್ಮಿ ಅಂತ ಅಲ್ಲಿ ಒಬ್ರು ಇದ್ದಾರೆ, ಅವರು ಮಾರ್ತಾರೆ. ಓ ಹೌದಾ, ಪಾಪ ಈಗ ತಾನೇ ಬಂದೆ ಅಲ್ವಾ ಅಂಗಡಿಯಿಂದ? ಹೌದು ಅಜ್ಜಿ. ಆಯ್ತಮ್ಮ, ನೀನು ಹೋಗಿ ಸ್ವಲ್ಪ ರೆಸ್ಟ್. ನಾನು ಸಂಗೀತ ಪೂಜೆಗೆ ತಯಾರು ಮಾಡ್ಕೊಂಡು ಬಿಡ್ತೀವಿ. ನಾನು ಭೂಮಿನ ಮಲಗಿಸ್ತೀನಿ, ನಾನು ಸತ್ಯ ಹೋಗಿ ಅಪ್ಪುನ ಕರ್ಕೊಂಡು ಬಂದ್ಬಿಡ್ತೀವಿ. ಸತ್ಯ ಬಾರೋ, ಹೋಗಿ ಬರ್ತೀವಿ ಅಮ್ಮ. ಆಗ ರಾಮ್, ಅಮ್ಮ ನನಗೂ ಒಂದು ಸ್ವಲ್ಪ ಕೆಲಸ ಇದೆ, ನೋಡ್ಕೊತೀನಿ. ಸಂಗೀತ, ಅತ್ತೆ ಪೂಜೆಗೆ ಏನೇನು ಬೇಕೋ ನಾನು ನೋಡ್ತೀನಿ. ಆಯ್ತು ಆಯ್ತು. ಕೇಶವ, ಅಮ್ಮ ಇಲ್ಲಿ ಇರೋರೆಲ್ಲ ನನ್ನನ್ನು ದಡ್ಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಏನೋ ಮಿಸ್ ಹೊಡಿತಾ ಇದೆ ಕಣೋ. ಹ್ಞೂ ಅಮ್ಮ, ಇವರೆಲ್ಲ ನಡ್ಕೊತಾ ಇರೋದು ನೋಡಿದ್ರೆ ನನಗೂ ಅನುಮಾನ ಬರ್ತಾ ಇದೆ, ಅದೇನು ಅಂತ ಕಂಡು ಹಿಡಿಯಬೇಕು. ಆಗ ಅಜಿತ್, ಹೋಯ್ ಚಾಪೆ ಮೇಲೆ ಮಲ್ಕೋಬೇಡ, ಬೆಡ್ ಮೇಲೆ ಮಲ್ಕೋ. ಬೆಡ್ ಮೇಲ? ಇಲ್ಲಿ ನೀವು ಮಲಗಿರೋ ಸ್ಪರ್ಶ ಇರುತ್ತೆ, ನಾನು ಹೇಗೆ ಮಲಗೋಕೆ ಆಗುತ್ತೆ? ನಾನು ಮಲಗಿ ಎದ್ಮೇಲೆ ಪಲ್ಲವಿ ಅಕ್ಕ ಕಂಪ್ಲೀಟ್ ಎಲ್ಲ ಬ್ಲ್ಯಾಂಕೆಟ್ಸು ಬೆಡ್ಶೀಟ್ಗಳನ್ನೆಲ್ಲಾನು ವಾಶ್ ಮಾಡಿಬಿಟ್ಟು ಮತ್ತೆ ಹಾಕಿರ್ತಾರೆ. ಸೊ ನನ್ನ ಸ್ಪರ್ಶ ಹೋಗಿರುತ್ತೆ, ನೀನು ಆರಾಮಾಗಿ ಮಲ್ಕೋಬಹುದು. ನಾನು ಮಲಗಿ ಎದ್ದಾದ್ಮೇಲೆ ನನ್ನ ಸ್ಪರ್ಶ ಇರುತ್ತಲ್ಲ, ನೀವು ಹೇಗೆ ಮಲಗ್ತೀರಾ? ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದ ನಿನಗೆ. ಪಲ್ಲವಿ ಅಕ್ಕ ನೀನು ಎದ್ಮೇಲೆ ಮತ್ತೆ ವಾಶ್ ಮಾಡಿಬಿಟ್ಟು ಅದನ್ನ ಹಂಗೆ ಹಾಕ್ತಾರೆ, ಎಲ್ಲ ಹೋಗಿರುತ್ತೆ ಅಲ್ವಾ? ಯಾಕೆ ತಲೆ ಕೆಡಿಸ್ಕೋಬೇಕು, ಹೋಗಿ ಮಲ್ಕೋ. ಆದರೂ ನನಗೆ ಇದೆಲ್ಲ ಇಷ್ಟ ಇಲ್ಲ, ನಾನು ಚಾಪೆ ದಿಂಬು ಮೇಲೆ ಮಲ್ಕೋತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಗುರಾಯಿಸಿದ ತಕ್ಷಣ ನಾನು ಮುದ್ರಕೊಂಡು ಹೋಗಿ ಅಲ್ಲಿ ಮಲ್ಕೊಂಡ್ಬಿಟ್ಟೆ ಅನ್ಕೋಬೇಡಿ. ನಾನು ಏನಕ್ಕೆ ಅಲ್ಲಿ ಮಲ್ಕೊಳ್ಳೋಕ್ಕೆ ಒಪ್ಕೊಂಡೆ ಗೊತ್ತಾ? ಹಗಲು ಹೊತ್ತಲ್ಲಿ ಚಾಪೆ ಹಾಸ್ಕೊಂಡು ಇಲ್ಲಿ ಮಲ್ಕೊಂಡ್ರೆ ಯಾರಾದರೂ ಸಡನ್ ಆಗಿ ರೂಮ್ಗೆ ಬಂದ್ಬಿಟ್ರೆ ಅವಾಗ ಆ ಚಾಪೆ ದಿಂಬು ಎಲ್ಲ ಎತ್ತಿಟ್ಟು ವಾಪಸ್ ಅಲ್ಲಿ ಹೋಗಿ ಮಲ್ಕೊಳ್ಳೋದಕ್ಕೆ ಎಷ್ಟೊತ್ತು ಹಿಡಿಯಲ್ಲ, ಅದಕ್ಕೆ ಒಪ್ಕೊಂಡಿದ್ದು. ನಾನು ಎಲ್ಲಿ ಹೇಳಿದೆ ನೀನು ಚಾಪೆ ಮೇಲೆ ಮಲ್ಕೋ ಅಂತ? ನೀವು ಹೇಳಿಲ್ಲ, ನಾನು ಹೇಳಿದೆ. ನಾನು 1000 ಹೇಳ್ತೀನಿ, ನೀವು ಹೇಳಬೇಕಾಗಿತ್ತು. ಹೀಗೆಲ್ಲ ಚಾಪೆ ದಿಂಬು ಹಾಸ್ಕೊಂಡ್ರೆ ಇಷ್ಟೆಲ್ಲ ಆಗುತ್ತೆ ಅಂತ. ಬರೀ ದೇಹ ಬೆಳೆದಿದೆ ಅಷ್ಟೇ, ಬುದ್ಧಿನೇ ಬೆಳೆದಿಲ್ಲ. ಎದ್ದೇಳು, ಎದ್ದೇಳು ಭೂಮಿ, ಎದ್ದೇಳು. ನಿಂಗವಜ್ಜಿ ಬರ್ತಾ ಇದ್ದಾರೆ, ಎದ್ದೇಳು. ಭೂಮಿ ಡವ್ ಮಾಡಿಕೊಂಡು ಮಲ್ಕೊಂಡಿದ್ದಾಳೆ. ನಿಂಗಿ ಏನಾದರೂ ರೂಮ್ ಒಳಗಡೆ ಎಂಟ್ರಿ ಆದರೆ ಮಹಾಭಾರತ ಎಲ್ಲ ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗಿ ಬಿಡುತ್ತೆ. ನಾನೇ ಸೆರಗು ಹಾಕಿ ಬಿಡ್ತೀನಿ. ನನ್ನ ಸಾಯಿಸೋಕೆ ಹೋಗಿದ್ದೀರಾ? ನಾನು ಮಲಗಿರುವಾಗ? ಭೂಮಿ, ನಾನು ಇದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸತ್ತು ಆದಮೇಲೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾಗಂದರೆ ನನ್ನ ಅಂಗವಿಕಲ ಮಾಡಿಬಿಡ್ತೀರಾ? ಸತ್ತಾದ್ಮೇಲೂ ಬದುಕಿರ್ತೀನಿ ಅಂದರೆ ನನಗೆ ಇಲ್ಲದೆ ಇರೋ ಐಡಿಯಾಗಳು ಕೊಡಬೇಡ. ನಿಂಗವಜ್ಜಿ ಬರ್ತಿದ್ದಾರೆ, ಬಂತು ಅಂತ ಹೇಳಿದ್ರೆ ನಮ್ಮಿಬ್ಬರನ್ನು ಅಂಗವಿಕಲರನ್ನಾಗಿ ಮಾಡ್ತಾರೆ. ಎದ್ದು ಮುಸುಕು ಹಾಕೋ ಫಸ್ಟು. ಆಗ ನಿಂಗವಜ್ಜಿ, ಅಜಿತಾ, ಹೌ ಡೇರ್ ಯು, ನನ್ನ ಮುಖದ ಮೇಲೆ ಬಾಗಿಲು ಹಾಕ್ತೀಯಾ? ಅಯ್ಯೋ, ನಿಮಗೆ ಹಂಗೆ ಅನಿಸ್ತಾ? ಅಲ್ಲ ಅಜ್ಜಿ, ನಾನು ಆ್ಯಕ್ಚುಲಿ ಭೂಮಿನ ಮಲಗಿಸ್ತಾ ಇದ್ನಾ, ಅವಳಿಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಾಗಿಲು ಹಾಕೋಕೆ ಬಂದೆ. ನನಗೆ ನೀವು ಅಲ್ಲಿದ್ರಿ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ದಿನ ಎಲ್ಲ ಕೆಲಸ ಮಾಡಿ ಬಂದಿರ್ತೀನಿ ಅಲ್ಲ, ತುಂಬ ಸುಸ್ತಾಗಿ ಹೋಗಿತ್ತು. ನೀವು ಏನಕ್ಕೆ ನಮ್ಮ ರೂಮಿಗೆ ಬರ್ತೀರಾ ಅನ್ನೋದೊಂದು ಇತ್ತು. ಆಮೇಲೆ ನಿಮ್ಮ ವಾಯ್ಸ್ ಕೇಳಿಸ್ತಲ್ಲ, ಅದಕ್ಕೇ ಬಂದು ಡೋರ್ ತೆಗೆದೆ ಅಷ್ಟೇ, ಸಿಂಪಲ್. ಏನೋ ಇದು ಕೈಯಲ್ಲಿ ಇದನ್ನೆಲ್ಲ ಇಟ್ಕೊಂಡು ಮಾತಾಡ್ತೀಯಲ್ಲೋ, ಯಾಕೋ? ಅಯ್ಯೋ ಅಜ್ಜಿ, ಹೆದರ್ಕೋಬೇಡಿ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಭೂಮಿ ಹಠ ಮಾಡ್ತಾ ಇದ್ಲು, ಮಲ್ಗಲ್ಲ ಅಂತ ಹೇಳಿಬಿಟ್ಟು. ಈ ಮಕ್ಕಳಿಗೆ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಭಯ ಪಡಿಸ್ಬಿಟ್ಟು ಊಟ ಮಾಡಿಸ್ತಾರಲ್ಲ, ಆ ಥರ ನಾನು ಗನ್ ತೋರಿಸ್ಬಿಟ್ಟು ಮಲಗಿಸ್ತೆ ಅಷ್ಟೇ. ಅಯ್ಯಯ್ಯಪ್ಪ, ಅಯ್ಯೋ ಭಯ ಆಗುತ್ತೆ ಕಣೋ, ಅದನ್ನ ಒಳಗಡೆ ಇಟ್ಕೊಳ್ಳೋ. ಎಲ್ಲಾದ್ರೂ ಡಬ್ ಬಂದ್ಬಿಟ್ರೆ ಏನ್ ಗತಿ? ಆಗಿದ್ದು ಆಯ್ತು ಅಂತ ಎತ್ತಿ ಆಚೆ ಹಾಕೋದು ಅಷ್ಟೇ. ಹಾ, ಏನಂದೆ? ಅಂದ್ರೆ ನಿದ್ದೆ ಮಾಡ್ಬೇಕಲ್ಲ ಅವಳು, ಆಗಿದ್ದಾಯ್ತು ಅನ್ನೋ ತರ ಭಯ ಪಡಿಸ್ತೆ ಅಷ್ಟೇ. ಇಟ್ಕೋ ಅಜ್ಜಿ, ನೀವು ಫಸ್ಟ್ ಟೈಮ್ ನನ್ನ ರೂಮಿಗೆ ಬಂದಿದ್ದೀರಾ. ಕೂತ್ಕೊಳ್ಳಿ ಅಜ್ಜಿ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಮಲ್ಕೊಂಡಿದ್ದಾಳಲ್ಲೋ ಅವಳು. ಹೇಳಿ ಅಜ್ಜಿ, ಏನ್ ನನ್ನ ರೂಮಿಗೆ ಬಂದಿದ್ದು? ಅದು ಭೂಮಿ ಹತ್ರ ಮಾತಾಡೋಣ ಅಂತ ಬಂದೆ.
ಅವಳು ನೋಡಿದರೆ ಮಲ್ಕೊಂಡ್ಬಿಟ್ಟಿದ್ದಾಳಲ್ಲೋ. ಪರವಾಗಿಲ್ಲ ಅಜ್ಜಿ, ಅವಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇಬ್ಬರು ಎರಡು ದೇಹ ಒಂದೇ ಆತ್ಮ ಇದ್ದ ಹಾಗೆ. ನೀವು ನನ್ನ ಹತ್ರನೂ ಹೇಳಬಹುದು. ನಿಧಿ ಯಾರ ಕೈಗೆ ಸಿಗುತ್ತೆ ಹೇಳು? ಅದೃಷ್ಟ ಯಾರಿಗಿರುತ್ತೋ ಅವರ ಕೈಗೆ. ಈ ಭೂಮಿನೂ ನಿನ್ನ ಪಾಲಿಗೆ ನಿಧಿ ಹಾಗೆ. ಈಗಿನ ಕಾಲದ ಹುಡುಗಿಯರು ಮದುವೆಗೆ ಹೇಳೋ ಮೊದಲನೇ ಕಂಡೀಷನ್ ಏನು ಗೊತ್ತಾ? ಅತ್ತೆ ಮಾವ ನಾದನಿ ಮೈದುನ ಇವರು ಯಾರು ಜೊತೆಯಲ್ಲಿ ಇರಬಾರ್ದು. ಇನ್ನು ಮುಂದುವರೆದರೆ ಅತ್ತೆ ಮಾವ ಫೋಟೋದಲ್ಲಿ ಇರಬೇಕು ಅಂತ ಬಯಸ್ತಾರೆ. ಹಾಗೆ ಇರುವಾಗ ನಮ್ಮ ಅತ್ತೆ ಆರೋಗ್ಯ ಚೆನ್ನಾಗಿರಬೇಕು, ಆಕೆ ಚೇತರಿಸ್ಕೋಬೇಕು ಅಂತ ವ್ರತ ಮಾಡೋ ಅಂತ ಸೊಸೆಯಂದಿರು ಎಷ್ಟು ಜನ ಇರ್ತಾರೋ. ಸುಳ್ಳು ಕಪಟ ಒಂದು ಗೊತ್ತಿಲ್ಲದೆ ಇರೋ ತಿಳಿ ಮನಸ್ಸಿನ ಹುಡುಗಿ ಕಣೋದು. ಅಪ್ಪ ಅಮ್ಮ ಯಾರೂ ಇಲ್ಲದೆ ಇರೋ ಹುಡುಗಿ ಅಂತ ಕೇಳ್ಪಟ್ಟೆ. ಅಜಿತಾ, ಅವಳ ಪಾಲಿಗೆ ಇನ್ಮೇಲೆ ನೀನೇ ಎಲ್ಲ ಕಣೋ. ಅವಳ ಕಣ್ಣಲ್ಲಿ ನೀರು ಬರದೆ ಇರೋ ಹಾಗೆ ಜೋಪಾನವಾಗಿ ನೋಡ್ಕೊಳ್ಳೋ. ಏನೋ ಲಗ್ನ ಪತ್ರಿಕೆ ಪೂಜೆಗೆ ಎಲ್ಲ ಸಿದ್ಧ ಆಗಿದೆ. ಅವಳು ಎದ್ಮೇಲೆ ಬರೋಕೆ ಹೇಳು, ಆಯ್ತಾ? ಆಗ ಭೂಮಿ, ಒಳ್ಳೆಯವರಿಗೆಲ್ಲ ಮೋಸ ಮಾಡಿಕೊಂಡು ಬದುಕ್ತಾ ಇದ್ದೀವಲ್ಲ ಸಾಹೇಬ್ರೆ, ನನಗೆ ನಮ್ಮ ಮೇಲೆ ಒಂಥರ ಅನಿಸ್ತಾ ಇದೆ. ಆಗ ಅಪೇಕ್ಷಾ, ಅಪ್ಪ ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀಯಾ ಅಮ್ಮ? ಚೆನ್ನಾಗಿದ್ದೀನಿ ಅಪ್ಪು, ನೀನು ಚೆನ್ನಾಗಿದ್ದೀಯಾ? ಈಗ ಬಂದೀಯಾ? ಮಾವ, ಅಜ್ಜಿ, ಅಣ್ಣ, ಅಂಜು, ಕಂಗ್ರಾಟ್ಸ್ ಕಣೋ. ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಸಾರಿ ಅಜ್ಜಿ, ನಿಮಗೆ ಹುಷಾರಿಲ್ಲ ಅಂದಾಗ ನನಗೆ ಬರೋದಕ್ಕೆ ಆಗಲಿಲ್ಲ. ನಾನು ನನ್ನ ಗಂಡನ ಜೊತೆ ಡೆಲ್ಲಿಗೆ ಹೋಗಿದ್ದೆ. ಹೌದಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಹೋಗ್ಲಿ ಬಿಡು, ನೀನು ಬರಲಿಲ್ಲ ಅಂದ್ರೂ ನನ್ನ ಕುಟುಂಬ, ಇಡೀ ಕುಟುಂಬ ಬಂದು ನನ್ನ ಆರೈಕೆ ಮಾಡಿ ನನ್ನನ್ನು ಉಳಿಸ್ಕೊಂಡ್ಬಿಟ್ರು. ನನ್ನ ಮೊಮ್ಮಕ್ಕಳು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಸಂಗೀತ ಅತ್ತೆ ನಮ್ಮೆಲ್ಲರ ಹತ್ತಿರ ನೀವು ಎಲ್ಲರೂ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ ಅಂತ ಹೇಳಿದ್ರಲ್ಲ, ಎಲ್ಲ ನಿಜಾನೂ ಅತ್ತೆ ಹತ್ರ ಹೇಳಿಬಿಡಬೇಕು ಅಂದ್ಕೊಂಡೆ. ಆದರೆ ನಿಮ್ಮ ಅಳಿಯನೇ ಹೇಳೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಆಗ ನಿಂಗವಜ್ಜಿ ಯಾಕೆ ಮುಸುಕಿನ ವ್ರತ, ಮೌನ ವ್ರತ ಅಂತ ಕತೆಗಳನ್ನು ಹೇಳಿದಾಗಲೇ ನಿಮ್ಮ ಮೇಲೆ ಅನುಮಾನ ಬಂದಿತ್ತು. ಎಲ್ಲ ಸೇರಿ ನನ್ನನ್ನು ಯಾಮಾರಿಸಿ ಬಿಟ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.